ಸೊ ಗೈಸ್, ಒಂದು ವೇಳೆ ನೀವೇನಾದರೂ ಈ ವಿಡಿಯೋ ಮೇಲೆ ಇಂಟ್ರೆಸ್ಟ್ ಇದ್ದು ಈ ವಿಡಿಯೋನ ನೀವು ಕೊನೆ ತನಕ ನೋಡಿದರೆ ಈ ವಿಡಿಯೋದಲ್ಲಿ ನೀವು ಸುನಿಲ್ ಅಂಡ್ ಅಂಬರೀಟ್ ಅವರ ನಡುವೆ ಇರುವಂತಹ ಒಂದು ಬಿಗ್ ಸೀಕ್ರೆಟ್ ನ ತಿಳ್ಕೊತಾರೆ. ಮತ್ತೆ ಸುನಿಲ್ ಅಂಡ್ ಅಂಬರೀಟ್ ಅವರು ಒಂದಿನಕ್ಕೆ ಎಷ್ಟು ದುಡ್ಡನ್ನ ಖರ್ಚು ಮಾಡ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿತಾರೆ. ಸೊ ಅದಕ್ಕೋಸ್ಕರ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆ ತನಕ ನೋಡಿ. ಸೊ ನೀವೆಲ್ಲರೂ ಶಾಕ್ ಆಗುವಂತ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಅಂಬರೀಟ್ ಅವರು ಒಂದಿನಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ನೀವು ಮಾತ್ರ ತುಂಬಾನೇ ಶಾಕ್ ಆಗ್ತಾರ. ಅಷ್ಟೇ ಯಾಕೆ, ಸುನಿಲ್ ಅವರು ಕೂಡ ಅದಕ್ಕೂ ದುಬಾರಿಯಾಗೇನೆ ಖರ್ಚು ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಇದೆಲ್ಲ ಬಿಟ್ಟಾಕಿ ನೀವೇನಾದ್ರೂ ಅಂಬರೀಟ್ ಅವರ ಒಂದೊಂದು ಖರ್ಚು ನೋಡಿದ್ರೆ ತುಂಬಾನೇ ಶಾಕ್ ಆಗ್ತೀರಾ. ಸೊ ಅಂಬರೀಟ್ ಅವರು ಒಂದಿನಕ್ಕೆ ಮಿನಿಮಮ್ ಆಗಿ 1,000ದಿಂದ 5,000ದವರೆಗೆ ಒಂದು ದಿನದ ಖರ್ಚು ಅಂತಾನೆ ಹೇಳ್ಬೋದು. ಅದು ಬಿಟ್ಟು ಅವ್ರೇನಾದ್ರೂ ಶಾಪಿಂಗ್ ಅಂತ ಹೋದ್ರೆ ಶಾಪಿಂಗು ಮತ್ತೆ ಎಕ್ಸೆಟ್ರಾ ಖರ್ಚು ಎಲ್ಲ ಹಿಡಿದು ಅವ್ರು 10,000ದವರೆಗೆ ಒಂದಿನಕ್ಕೆ ಖರ್ಚು ಹೋಗುತ್ತಂತೆ. 10,000 ಅಂದ್ರೆ ಏನಾದ್ರು ಸುಮ್ನೆ ಆಯ್ತಾ ಗುರು? ಸೊ ಇವಾಗ ಸುನಿಲ್ ಅವರು ಒಂದಿನಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಏನಾದ್ರು ಹೇಳೋದಾದ್ರೆ, ಸುನಿಲ್ ಅವರು ಎಲ್ಲೂ ಕೂಡ ರಿವೀಲ್ ಮಾಡ್ಕೊಂಡಿಲ್ಲ ನಾನು ಇಷ್ಟು ಖರ್ಚು ಮಾಡ್ತೀನಿ ಅಷ್ಟು ಖರ್ಚು ಮಾಡ್ತೀನಿ ಅಂತ ಹೇಳಿ. ಸುನಿಲ್ ಅವರು ಒಂದಿನಕ್ಕೆ ಎಷ್ಟು ಖರ್ಚು ಮಾಡ್ತಾರಪ್ಪ ಅಂದ್ರೆ 500ರಿಂದ ಹಿಡಿದು 2,000ದವರೆಗೂ ಅವರು ಖರ್ಚು ಮಾಡ್ತಾರೆ. ಅಥವಾ ಶಾಪ್ ಹೋದ್ರು 1,000ದಿಂದ ಹಿಡಿದು 3,000ದವರೆಗೂ ಅವ್ರ ಶಾಪಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವ್ರ ಬಜೆಟ್ ಸ್ವಲ್ಪ ಲೋ ಇದೆ. ಯಾಕಪ್ಪ ಅಂದ್ರೆ ಬಾಯ್ಸ್ ಲೈಫ್ ಅಂತ ನಿಮ್ಗೆ ಗೊತ್ತಲ್ಲ ಯಾವ ರೀತಿ ಇರುತ್ತೆ. ಸೊ ಆ ಕಾರಣಕ್ಕೆ ಅವರು ಅಷ್ಟೇ ಖರ್ಚು ಮಾಡೋದು. ಸೊ ಒಂದ್ ಸೆಕೆಂಡ್ ಆಶ್ಚರ್ಯ ಆಗ್ಬೇಕಾಗಂತ ವಿಚಾರ ಏನಪ್ಪಾ ಅಂದ್ರೆ ಅಂಬರೀಟ್ ಅವರು ಒಂದು ದಿನಕ್ಕೆ 10,000 ಖರ್ಚು ಅಂದ್ರೆ ಮಿನಿಮಮ್ ಆಯ್ತಾ. ಸರ್ಕಾರಿ ನೌಕರಿ ಮಾಡಿದ್ರೇನೆ ಒಂದ್ ತಿಂಗಳಿಗೆ 10,000 ಪೇಮೆಂಟ್ ಬರುತ್ತೆ. ಅಂತದ್ರಲ್ಲಿ ಅವರು ಒಂದ್ ದಿನಕ್ಕೆ 10,000 ಖರ್ಚು ಮಾಡ್ತಾರೆ ಅಂದ್ರೆ ನೀವು ಸುಮ್ನೆ ಮಾತಾಯ್ತಾ? ಅಂಬರೀಟ್ ಅವರು 10,000 ಖರ್ಚು ಮಾಡೋ ಸ್ಟೇಟ್ಮೆಂಟ್ ನ ಅವರು ಭರ್ಜರಿ ಬ್ಯಾಚುಲರ್ ಶೋ ನಲ್ಲೇ ಕೊಟ್ಟಿದ್ದಾರೆ. ಸೊ ನೀವೆಲ್ಲ ನೋಡಿರ್ತಾರೆ ಅಂತ ಅನ್ಕೋತೀನಿ. ಸೊ ಹಾಗಂತೇಳಿ ಸುನಿಲ್ ಮತ್ತೆ ಅಂಬರೀಟ್ ಅವರು ಎಂದು ಕೂಡ ನಾನ್ ಶ್ರೀಮಂತ ನೀನ್ ಶ್ರೀಮಂತರು ಅಂತೇಳಿ ಎಂದು ಭೇದ ಭಾವ ಇಟ್ಕೊಂಡಿಲ್ಲ. ಯಾಕಪ್ಪ ಅಂದ್ರೆ ಇಬ್ರು ಕೂಡ ಕಾನ್ವರ್ಸೇಷನ್ ಇಂದ ಗೇಮ್ಸ್ ಆಡಿ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಒಂದು ಕ್ಯೂಟ್ ಅಂಡ್ ಸೂಪರ್ ಜೋಡಿಯಾಗಿ ಭರ್ಜರಿ ಬ್ಯಾಚುಲರ್ಸ್ ಅನ್ನೋ ಟೈಟಲ್ ನ ಗೆದ್ದು ಇವಾಗ ವಿನ್ನರ್ ಆಗಿ ಫುಲ್ ಇಂಟರ್ನೆಟ್ ಅಲ್ಲೇನೆ ಸದ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಗೈಸ್, ನಿಮ್ಗೆಲ್ಲ ಸುನಿಲ್ ಅಂಡ್ ಅಂಬರೀಟ್ ಅವರ ಮನೆ ಎಷ್ಟು ದೊಡ್ಡದಿದೆ ಮತ್ತೆ ಅಂಬರೀಟ್ ಅವರು ಎಷ್ಟು ಶ್ರೀಮಂತರಿದ್ದಾರೆ ಅಂತೇಳಿ ನಿಮ್ಗೆ ಏನಾದ್ರು ಒಂದು ವೇಳೆ ಗೊತ್ತಾಗಬೇಕಪ್ಪ ಅಂತಂದ್ರೆ ಪಾರ್ಟ್ 2 ಅಂತೇಳಿ ಕಮೆಂಟ್ ಹಾಕಿ. ಸೊ ಪಾರ್ಟ್ 2 ನಲ್ಲಿ ಅಂಬರೀಟ್ ಅವ್ರದ್ದು ಎಷ್ಟು ಕೋಟಿ ಮನೆ ಇದೆ ಮತ್ತೆ ಸುನಿಲ್ ಅವ್ರದ್ದು ಎಷ್ಟು ಕೋಟಿ ಮನೆ ಇದೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನಿಮ್ಗೆ ಏನಾದ್ರು ಸುನಿಲ್ ಅಂಡ್ ಅಂಬರೀಟ್ ಅವರ ಮನೆ ಎಷ್ಟು ಕೋಟಿಗೆ ಬಾಳುತ್ತೆ ಮತ್ತೆ ಅಂಬರೀಟ್ ಅವರು ಎಷ್ಟು ದೊಡ್ಡ ಶ್ರೀಮಂತರಿದ್ದಾರೆ ಅಂತೇಳಿ ತಿಳ್ಕೊಂಡ್ರಪ್ಪ ಅಂದ್ರೆ ಶಾಕ್ ಆಗ್ತಾರೆ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ಪಾರ್ಟ್ ನಲ್ಲಿ ತರ್ತೀನಿ. ನಿಮ್ಗೆ ಏನಾದ್ರು ಒಂದ್ ವೇಳೆ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಪಾರ್ಟ್ 2 ಅಂತೇಳಿ ಕಮೆಂಟ್ ಹಾಕಿ. ಸೊ 10ಕ್ಕಿಂತ ಜಾಸ್ತಿ ಕಮೆಂಟ್ಸ್ ಬಂದ್ರೆ ನಾನು ಪಾರ್ಟ್ 2 ತಂದೆ ತರ್ತೀನಿ. ಸೊ ಅದಕ್ಕೋಸ್ಕರ ಎಲ್ಲರೂ ಕಮೆಂಟ್ ಹಾಕಿ. ಮತ್ತೆ ಈ ಸೀಸನ್ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಗೆದ್ದಿರುವಂತ ಸುನಿಲ್ ಅಂಡ್ ಅಂಬರೀಟ್ ಅವರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2ಗೋಸ್ಕರ ವೇಟ್ ಮಾಡ್ತಾ ಇರಿ.